ಕಳೆದ ವರ್ಷಕ್ಕಿಂತ ಈ ವರ್ಷ TB ಕೇಸಸ್ ಏನಾದರೂ ಕಡಿಮೆ ಆಗಿದಾವ್ರ? ಹೌದು ಮೇಡಮ್, 10 ಇತ್ತು. ಸೊ ಡ್ರಗ್ ರೆಸಿಸ್ಟೆಂಟ್ TB ಎಷ್ಟು ಕೇಸಸ್ ಇದಾವ್ರಿ? ಸೊ ನಾವು 45 ಇದೆ. 45 ಭಾಳ ದೊಡ್ಡ ನಂಬರ್ ಆಯ್ತದು ಮೇಡಮ್. ಅಲ್ಲ, ಡ್ರಗ್ ರೆಸಿಸ್ಟೆನ್ಸ್ TB ಇಸ್ ವೆರಿ ಸೀರಿಯಸ್. ಹೌದು ಮೇಡಮ್. ಸೊ ಅಡ್ಹಿಯರೆನ್ಸ್ ಚೆನ್ನಾಗಿಲ್ಲ, ಫಾಲೋಅಪ್ ಚೆನ್ನಾಗಿಲ್ಲ. ನಮ್ಮ ಆಶಾ ವರ್ಕರ್ಸು ಮತ್ತು ಯಾರ್ಯಾರು ಅದರಲ್ಲಿ ನಿಮ್ಮ ಜೊತೆ ಟೀಮ್ ಇದೆ ಅಲ್ಲ, ಕರೆಕ್ಟಾಗಿ TB ಪಾಸಿಟಿವ್ ಬಂದ ತಕ್ಷಣ ಆ ಕೋರ್ಸು ಈ 9 ಮಂತ್ಸ್ ಇರುತ್ತಲ್ಲ ಮೆಡಿಕೇಷನ್ನು, ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತ. ಇಲ್ಲದ್ರೆ ಆಗೋವಂಥ ಡ್ರಗ್ ರೆಸಿಸ್ಟೆಂಟ್ TB ಕೇಸಸ್ ಬಗ್ಗೆ ನೀವು ಸಂಪೂರ್ಣ ಮಾಹಿತಿ ಕೊಡಬೇಕು. ಹೌದು ಮೇಡಮ್. ಆಯ್ತು, ಕೊಡ್ತೀನಿ ಮೇಡಮ್. ಇಲ್ಲದ್ರೆ ನಮಗೇನು ಮೆಡಿಕೇಷನೇ ಇರೋದಿಲ್ಲ ಡ್ರಗ್ ರೆಸಿಸ್ಟೆಂಟ್ TB ಕೇಸ್. ನನಗೇನಿಲ್ಲ, ನೀವು ಅಡಾಪ್ಟ್ ಮಾಡ್ಕೊಂಡ್ರೆ ಯು ವಿಲ್ ಟೇಕ್ ಇಟ್ ಇನ್ ಅ ಮೋರ್ ಸೀರಿಯಸ್ ಮ್ಯಾನರ್ ಅಲ್ವಾ? ನಮ್ಮ ಒಂದು ಹೆಲ್ದಿ ಕಾಂಪಿಟೇಷನ್ ಆಗುತ್ತೆ. ಅವರು ಅಲ್ಲಿ ಹೊನ್ನಾಳಿಯಿಂದ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, DC ಅವರು 4,000 ಅಂತ ಇದ್ದಾರೆ. ಸೊ ಈ ರೀತಿ ನಾವು ಮಾಡೋದು ವಿ ಕ್ಯಾನ್ ಡೂ, ಎವ್ರಿ ಒನ್ ಕ್ಯಾನ್ ಡೂ. ಬಟ್ ಗೌರ್ಮೆಂಟ್ ಲೆವೆಲ್ನಲ್ಲಿ ನೀವು ಅಧಿಕಾರಿಗಳು ಮಾಡೋದು ಅದು ಒಂದು ಒಳ್ಳೆ ಮೆಸೇಜ್ ಹೋಗುತ್ತೆ ಅಂತ ನನ್ನ ಅನಿಸಿಕೆ. ನೀವಾಗಿ ಮಾಡಿದರೆ ಆ್ಯಸ್ EO ಯು ವಿಲ್ ನೋ. ಆಮೇಲೆ ಅಕೌಂಟಬಿಲಿಟಿ ಬರುತ್ತೆ ಕಂಪ್ಲೀಟ್ ಫ್ರಮ್ ಅಲ್ಲಿ ಯಾರು ಹೆಲ್ತ್ ಆಫೀಸರ್ ಇದ್ದಾರೆ ಅವರಿಂದನೂ ಯು ಕ್ಯಾನ್ ಎಕ್ಸ್ಟ್ರಾಕ್ಟ್ ಗುಡ್ ವರ್ಕ್. ಕಂಪ್ಲೇಸೆನ್ಸಿ PC ಅವರು CEO ಅವರು ಒಂದು ಮೀಟಿಂಗ್ ಮಾಡಿ ಇದ್ರ ಬಗ್ಗೆ. ದೆನ್ ಲೆಟ್ ಅಸ್ ನೆಕ್ಸ್ಟ್ ವೀಕಲ್ಲೇ ಮಾಡ್ತೀವಿ.